ಕೆಲವರು ಯಾವಾಗ್ಲೂ ಸುಸ್ತು ಸುಸ್ತು ಅಂತ ಹೇಳ್ತಾ ಇರ್ತಾರೆ. ನಿದ್ರೆಯಿಂದ ಎದ್ರೆ ಸುಸ್ತು, ಊಟ ಮಾಡಿದ್ರೆ ಸುಸ್ತು, ಕೆಲಸ ಮಾಡಿದ್ರೆ ಸುಸ್ತು, ಸುಮ್ನೆ ಕುತ್ಕೊಂಡ್ರು ಸುಸ್ತು. ಇಷ್ಟೊಂದು ಸುಸ್ತು ಬರೋದು ಯಾಕೆ? ಒಂದು ಮಿನರಲ್ ಡೆಫಿಷಿಯನ್ಸಿಯಿಂದ. ಮ್ಯಾಗ್ನೀಷಿಯಂ ಅಂತ ಹೇಳ್ತೀವಿ. ನಮ್ಮ ಬಾಡಿಯಲ್ಲಿ ಅರೌಂಡ್ 500 ಟೈಪ್ಸ್ ಆಫ್ ಎನ್ಸೈಮ್ಸ್ ಅನ್ನ ಆಕ್ಟಿವೇಟ್ ಮಾಡೋದು ಈ ಮ್ಯಾಗ್ನೀಷಿಯಂ ಇದೆ. ಸೇಮ್ ಟೈಮ್ ನಮ್ಮ ಮೈಟ್ರೋಕಾಂಡ್ರಿಯಾ ನಮ್ಮ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಹೇಳುದು. ಈ ಮೈಟ್ರೋಕಾಂಡ್ರಿಯಾದಲ್ಲಿ ಎನರ್ಜಿ ಉತ್ಪತ್ತಿ ಮಾಡಕ್ಕೂ ಮ್ಯಾಗ್ನೀಷಿಯಂ ಬೇಕು. ಸೊ ಈ ಮ್ಯಾಗ್ನೀಷಿಯಂ ಎಂದ ಮಿನರಲ್ ನಿಮ್ ಬಾಡಿಯಲ್ಲಿ ಡೆಫಿಷಿಯಂಟ್ ಆಗಿ ಇದ್ರೆ ನಿಮಗೆ ಯಾವಾಗಲೂ ಸುಸ್ತಿರುತ್ತೆ. ಸೊ ಈ ಡೆಫಿಷಿಯನ್ಸಿ ಕ್ಲಿಯರ್ ಮಾಡಕ್ಕೆ ಐದರ್ ಮ್ಯಾಗ್ನೀಷಿಯಂ ಜಾಸ್ತಿ ಇರುವ ಬೀಜಗಳು, ನಟ್ಸ್ಗಳು ಇದನ್ನ ತಗೋಬೇಕು. ಇಲ್ಲ ಅಂದಿದ್ರೆ ನೀವು ಮ್ಯಾಗ್ನೀಷಿಯಂ ಸಪ್ಲಿಮೆಂಟ್ಸ್ ಗಳನ್ನ ತಗೋಬೇಕು. ಎರಡನೇದು ನಿಮ್ ಸುಸ್ತಿಗೆ ಕಾರಣ ಅಂತಿರೋದು ಫ್ಯಾಟಿ ಲಿವರ್ ಅಂತ ಒಂದು ಕಂಡೀಷನ್ ಇದೆ. ನಿಮಗೆ ಗೊತ್ತಿದೆಯಲ್ಲ, ನಮ್ಮ ಲಿವರ್ ಅಲ್ಲಿನೇ ಎಲ್ಲ ಮೆಟಬಾಲಿಸಮ್ ಆಗುದು. ಸೊ ಆ ಲಿವರ್ ಅಲ್ಲಿ ಫ್ಯಾಟ್ ತುಂಬಿದ್ರೆ ಮೆಟಬಾಲಿಸಮ್ ಪ್ರಾಪರ್ ಆಗಿ ಆಗಲ್ಲ. ಮೆಟಬಾಲಿಸಮ್ ಆಗಿದ್ರೆ ನಿಮಗೆ ಎನರ್ಜಿ ಪ್ರೊಡಕ್ಷನ್ ಆಗುದು. ಎನರ್ಜಿ ಇಲ್ಲ ಅಂದ್ರೆ ನಿಮಗೆ ಸುಸ್ತು ಇರುತ್ತೆ ಯಾವಾಗ್ಲೂ. ಸೊ ಫ್ಯಾಟಿ ಲಿವರ್ ಅಂತ ಕಂಡೀಷನ್ ನ ರಿವರ್ಸ್ ಮಾಡಿ ಇಲ್ಲ ಅಂದಿದ್ರೆ ನಿಮಗೆ ಈ ಸುಸ್ತಿನಿಂದ ಹೊರಗೆ ಬಂದು ಎನರ್ಜೆಟಿಕ್ ಆಗಿ ಕೆಲಸ ಮಾಡಕ್ಕೆ, ಓದಕ್ಕೆ ಎಲ್ಲ ಆಗಲ್ಲ. ಸೊ ನೀವು ನೆಕ್ಸ್ಟ್ ಟೈಮ್ ಸುಸ್ತು ಅಂತ ಹೇಳುವಾಗ ಈ ಎರಡರಲ್ಲಿ ಯಾವ ಕಾರಣದಿಂದ ಬರ್ತಾ ಇದೆ ಅಂತ ನೋಡಿ ಮೂಲ ಕಾರಣಕ್ಕೆ ಟ್ರೀಟ್ಮೆಂಟ್ ಕೊಡಿ.